ನಮಸ್ಕಾರ. ಬ್ಯಾಡಗಿಯಿಂದ ಕೇವಲ 5 ಕಿಲೋಮೀಟರ್ ದೂರ ಇರುವ ಮಾಸಣಿಗೆಯಲ್ಲಿ ಸಂಪೂರ್ಣ ಆಯಿಲ್ ವುಡ್ ಮಿಲ್ ಅಂತ ಇದೆ. ಇಲ್ಲಿ ಪರಿಶುದ್ಧವಾದ ಅಡುಗೆ ಎಣ್ಣೆ ಇಲ್ಲಿ ದೊರೆಯುತ್ತೆ. ಯಾವುದೇ ಕಲಬೆರಕೆ ಇಲ್ಲದೆ ನಿಮ್ಮ ಕಣ್ಣು ಮುಂದೆಯೇ ಅಡುಗೆ ಎಣ್ಣೆ ಮಾಡಿ ಕೊಡ್ತಾರೆ. ಬನ್ನಿ, ಆ ಅಡುಗೆ ಎಣ್ಣೆ ಯಾವ ರೀತಿ ಮಾಡ್ತಾರಂತ ನೋಡೋಣ. ಪ್ರತಿದಿನ ವಿಘ್ನ ಪರಿಹಾರಕ ಗಣೇಶನನ್ನು ಪೂಜೆ ಮಾಡಿ ತುಂಬ ನಿಷ್ಠೆಯಿಂದ ತುಂಬ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡುವ ಯುವಕರು ಹಲವು ವರ್ಷಗಳಿಂದ ಈ ಸಂಪೂರ್ಣ ಆಯಿಲ್ ವುಡ್ ಮಿಲ್ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಗಾಣ ಕೊಟ್ಟಿರುತ್ತಾರೆ. ಸುಮಾರು 1.5 ತಾಸು 2 ತಾಸು ತಿರುಗಿದ ನಂತರ ಶೇಂಗಾ ಎಣ್ಣೆ ಈ ಹಂತಕ್ಕೆ ಬರುತ್ತೆ. ಮುಂದೆ ಈ ಹಂತಕ್ಕೆ ಬಂದಾಗ ಸಂಪೂರ್ಣವಾಗಿ ಎಣ್ಣೆ ತೆಗೆದು ಹಿಂಡಿನ ಒಂದು ಜಾಗದಲ್ಲಿ ಇಡುತ್ತಾರೆ. ಗ್ರಾಹಕರಿಗೆ ತುಂಬ ಸುಲಭವಾಗಲೆಂದು 1 ಲೀಟರ್, 3 ಲೀಟರ್, 5 ಲೀಟರಲ್ಲಿ ತುಂಬ ಸುರಕ್ಷಿತವಾಗಿ ಆಕರ್ಷಣೆ ರೀತಿಯಲ್ಲಿ ಪ್ಯಾಕ್ ಮಾಡಿ ಅದಕ್ಕೆ ಲೇಬಲ್ ಹಚ್ಚಿ ಗ್ರಾಹಕರಿಗೆ ವಿತರಿಸುತ್ತಾರೆ. ಶೇಂಗಾ, ಸಾಸಿವೆ, ಕುಸುಬಿ, ಕೊಬ್ಬರಿ ಹಿಂಡನ್ನು ದನಕರುಗಳಿಗೆ ಚೀಲಗಟ್ಟಲೆ, ಕೆಜಿಗಟ್ಟಲೆ ಒಂದು ಸೂಕ್ತ ಬೆಲೆಯಲ್ಲಿ ಮಾರಾಟ ಮಾಡುತ್ತಾರೆ. ಉಳಿದಂತೆ ಎಲ್ಲ ರೀತಿಯ ಎಣ್ಣೆಯನ್ನು ಆಯಾ ಶೇಖರಣೆ ಸ್ಟೀಲಿನಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ಸಾಸಿವೆಯಾಗಲಿ ಅಥವಾ ಶೇಂಗಾ ಎಣ್ಣೆಯಾಗಲಿ ಒಂದು ಸೂಕ್ತ ಸ್ಟೀಲಿನಲ್ಲಿ ಶೇಖರಿಸಿ ಇಡುತ್ತಾರೆ. ಬನ್ನಿ ಆ ಯುವಕರ ಜೊತೆ ಮಾತನಾಡೋಣ. ನನ್ನ ಹೆಸರು ಮಾಲ್ತೇಶ್ ಅಂತಂದೇಳಿ, ನಾನು ಇದೇ ಊರಿನವನು. ನಾನು ಇಲ್ಲಿ 5 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ವಿನಾಯಕ್ ಅಂತಂದು 7 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹೆಸರು ತಿರ್ಗಂಗೌಡ ಅಂತ, ನಾನು ಇಲ್ಲಿ 3 ವರ್ಷದಿಂದ ಕೆಲಸ ಮಾಡುತ್ತೇನೆ. ನನ್ನ ಹೆಸರು ಮೊಹಮ್ಮದ್ ರಫಿ ಅಂತ, ನಾವು ಬಂದುಬಿಟ್ಟು 1 ವರ್ಷದಿಂದ ಕೆಲಸ ಮಾಡ್ತೀವಿ. ನನ್ನ ಹೆಸರು ಬಸವರಾಜ್ ಅಂತ, ನಾನು ಇಲ್ಲಿ 4 ವರ್ಷ ಆಯ್ತು ಕೆಲಸ ಮಾಡಕತ್ತು. ನನ್ನ ಹೆಸರು ನಾಗನಗೌಡ ಅಂತ, ನಾನು 3 ವರ್ಷದಿಂದ ಆಯಿತು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತ, 4 ವರ್ಷ ಆಯಿತು ಇಲ್ಲಿ ಕೆಲಸ ಮಾಡ್ತೇವೆ. ಬನ್ನಿ, ಈ ಸಂಪೂರ್ಣ ಆಯಿಲ್ ಮಿಲ್ನ ಓನರ್ ಜೊತೆ ಮಾತಾಡಿಸೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನಾನು ಬರಮಗೌಡ ಪಾಟೀಲ್ ಅಂತೇಳಿ, ಬ್ಯಾಡಗಿ ತಾಲೂಕು ಮಾಸಣಿಗೆಯವನು. ಈ ಆಯಿಲ್ ಮಿಲ್ನ ಹೆಸರೇನು? ಈ ಆಯಿಲ್ ಮಿಲ್ನಲ್ಲಿ ಎಷ್ಟು ಯುವಕರು ಕೆಲಸ ಮಾಡ್ತಾ ಇದ್ದಾರೆ? ಯಾವ ಉದ್ದೇಶಕ್ಕೆ ಈ ಆಯಿಲ್ ಮಿಲ್ನ ನೀವು ಪ್ರಾರಂಭಿಸಿದಿರಿ? ನಾವು ಈ ವೀರ್ ಅಗ್ರೋಟೆಕ್ಕನ್ನು ಸ್ಟಾರ್ಟ್ ಮಾಡಿ 2016ರಿಂದ ನಾವು ಪ್ರಾರಂಭಿಸಿದ್ದೀವಿ. ನಮ್ಮ ಹತ್ರ 10 ಜನದಿಂದ 12 ಜನ ಕೆಲಸ ಮಾಡ್ತಿದ್ದಾರೆ ಪ್ರತಿದಿನ. ಮತ್ತು ಈ ಇಂಡಸ್ಟ್ರಿ ನಾವು ಪ್ರಾರಂಭಿಸೋಕ್ಕೋಸ್ಕರ ನಮ್ಮಲ್ಲಿರೋ ಹಸುಗಳಿಗೆ ಒಳ್ಳೆಯ ರೀತಿ ಹಿಂಡಿ ಸಿಗ್ತಾ ಇರಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಗಾಣದ ಹಿಂಡಿಯನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅದ್ರ ಜೊತೆಗೆ ಎಣ್ಣೆಗೂ ಗ್ರಾಹಕರು ಭಾಳ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದರು. ಆ ಉದ್ದೇಶಕ್ಕೋಸ್ಕರ ಇದನ್ನು ಈಗ ಲಾಸ್ಟ್ 8 ಇಯರ್ಸಿಂದ ನಾವು ಮಾಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಗಳಿಗೆ ನೀವು ಕಳಿಸ್ತಾ ಇದ್ದೀರಾ? ನಿಮ್ಮ ಮಾರ್ಕೆಟಿನ ವ್ಯವಸ್ಥೆ ಯಾವ ರೀತಿ ಇದೆ? ಬೇರೆ ರಾಜ್ಯಗಳಿಗೆ ನೀವು ಕಳಿಸ್ತಾ ಇದ್ದೀರಾ? ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಅಂದರೆ ನಾವು ನಮ್ಮದೇ ಆದಂಥ ಒಂದು ಸ್ಟೋರ್ಸ್ಗಳನ್ನು ಮೈಸೂರು, ರಾಣೆಬೆನ್ನೂರು ಮತ್ತು ಶಿವಮೊಗ್ಗದಲ್ಲಿ ನಮ್ಮದೇ ಆದ ಸ್ವಂತ ಮಳಿಗೆಗಳಿದ್ದಾವೆ. ಮಾರುಕಟ್ಟೆ ವ್ಯವಸ್ಥೆ ನಾವು ತಲುಪಿಸ್ಕೊಂಡಿದ್ದೀವಿ. ಮತ್ತು ಇದಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇಲ್ಲೆಲ್ಲ ನಾವು ಎಣ್ಣೆಯನ್ನು ಸರಬರಾಜು ಮಾಡ್ತಿದ್ದೀವಿ. ಈ ಆಯಿಲ್ ಮಿಲ್ಲಿಗೆ ಸಾಲದ ವ್ಯವಸ್ಥೆ ಸಿಗುತ್ತಾ? ಆರಂಭದಲ್ಲಿ ನಾವು ಯಾವುದೇ ರೀತಿಯಂಥ ಸಾಲಗಳನ್ನು ಬ್ಯಾಂಕಿಂದ ಮಾಡಿರಲಿಲ್ಲ. 2021ರಲ್ಲಿ PMFML ಲೋನ್ ಯೂನಿಯನ್ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ. 30 ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಈ ಎಣ್ಣೆಯ ಬೆಲೆಗಳು ಯಾವ್ಯಾವ ರೀತಿ ಇದ್ದಾವೆ? ನಮ್ಮ ಹತ್ರ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಇಷ್ಟು ಎಣ್ಣೆಗಳು ಸಿಗ್ತವೆ. ಶೇಂಗಾ ಎಣ್ಣೆ ನಾವು ಭಾಳ ಮಾರ್ಜಿನಲ್ ರೇಟಲ್ಲಿ ಕೊಡ್ತಾಯಿದ್ದೀವಿ. 260 ರೂಪಾಯಿಗೆ ವಿತ್ ಟ್ಯಾಕ್ಸ್ ಕೊಡ್ತೀವಿ 1 ಲೀಟ್ರಿಗೆ. ಮತ್ತು ಸಾಸಿವೆ ಎಣ್ಣೆ ಬಂದು ನಿಮಗೆ 350 ಕೊಡ್ತೀವಿ ವಿತ್ ಟ್ಯಾಕ್ಸು. ಆನಂತರ ಕುಸುಬೆ ಎಣ್ಣೆ ಕೊಡ್ತೀವಿ ನಿಮಗೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ 300 ಕೊಡ್ತಾಯಿದ್ದೀವಿ. ಮೊದಲು ಈ ಆಯಿಲ್ ಮಿಲ್ ಪ್ರಾರಂಭ ಮಾಡಲಿಕ್ಕೆ ಎಷ್ಟು ಬಂಡವಾಳ ಬೇಕು? ಈ ಉದ್ಯಮವನ್ನು ನೀವು ಪ್ರಾರಂಭ ಮಾಡಲಿಕ್ಕೆ ಒಂದು 5 ಲಕ್ಷ ರೂಪಾಯಿ ಬಂಡವಾಳಷ್ಟು ಮೊದಲು ಬೇಕಾಗುತ್ತೆ. ಅದನ್ನು ಸಾಲದ ಮುಖಾಂತರ ನನ್ನೊಂದು ಕಳಕಳಿ ವಿನಂತಿ ಏನಂದರೆ, ಈ ಸಾಲದ ಮುಖಾಂತರ ಯಾವುದೇ ಬ್ಯಾಂಕಿಂದ ಲೋನ್ ತಗೊಂಡು ಮಾಡಬೇಡಿ. ಮೊದಲು 5 ಲಕ್ಷ ರೂಪಾಯಿ ನಿಮ್ಮ ಸ್ವಂತ ಬಂಡವಾಳ ಇದ್ದರೆ ಭಾಳ ಉತ್ತಮ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನನ್ನು ಸಂಪರ್ಕಿಸಿ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ಆ ರೀತಿ ನನ್ನನ್ನು ಸಂಪರ್ಕಿಸ್ಬೋದು. ನಾನು ಯಾಕೆ ಇವರ ಸಂದರ್ಶನ ಮಾಡಿದೆ ಅಂದರೆ, ಗೌರ್ಮೆಂಟ್ ಜಾಬೇ ಬೇಕು. ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮಧ್ಯದಲ್ಲಿ ಇಂಥ ಸಾಧಕರು ಇರ್ತಾರೆ. ಸ್ವಂತ ವಿವೇಚನೆಯಿಂದ, ಸ್ವಂತ ಬಂಡವಾಳದಿಂದ ಸ್ಥಳೀಯ ಯುವಕರಿಗೆ ಕೆಲಸ ಕೊಟ್ಟು ಸ್ಥಳೀಯ ರೈತರಿಗೂ ಹಾಗೂ ಸ್ಥಳೀಯ ಯುವಕರಿಗೂ ರೋಲ್ ಮಾಡೆಲ್ ಆಗಿದ್ದಾರೆ. ಚೈನಾದ ಬಿಸ್ನೆಸ್ ಮ್ಯಾನ್ ಜಾಕಮಾ ಒಂದು ಮಾತು ಹೇಳಿದ್ದಾರೆ, 100 ಜನರಲ್ಲಿ 95 ಜನ ಗೌರ್ಮೆಂಟ್ ಜಾಬೇ ಇಷ್ಟಪಡ್ತಾರೆ, 5 ಜನ ಮಾತ್ರ ಬಿಸ್ನೆಸ್ ಇಷ್ಟಪಡ್ತಾರೆ. ಈ 5 ಜನನೇ ಕಡಿಮೆ ಅವಧಿಯಲ್ಲಿ ಕೋಟ್ಯಾಧೀಶರಾಗ್ತಾರೆ. ಈ 5 ಜನರಲ್ಲಿ ಕೈಯಲ್ಲಿ ಆರ್ಥಿಕ ವ್ಯವಸ್ಥೆನೇ ಇರ್ತೈತಿ. ಆ ನಿಟ್ಟಿನಲ್ಲಿ ಬರಮಗೌಡ ಪಾಟೀಲ್ ಅವರು ಮುನ್ನುಗ್ಗುತ್ತಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಹಾಗೆ ಅವರು ಬೆಳೆಯಲ್ಲಿ
ಬೇರೆಯವ್ರನ್ನು ಬೆಳೆಸಲಿ ಮತ್ತು ಸ್ಥಳೀಯ ಯುವಕರಿಗೂ ಇನ್ನೂ ಕೆಲಸ ಕೊಡಲಿ ಎನ್ನುತ್ತಾ ನನ್ನ ಚಿಕ್ಕ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ.